ಅಲ್ಲ ಮಾಮ, ಕರೆಕ್ಟಾಗಿ ನೆನಪಿಸ್ಕೊಂಡಿನ ಯಾರ್ದಾದ್ರ ಜೊತೆ ಜಗಳ ಮಾಡಿದ್ದೆ ಇಲ್ಲ ಯಾರಿಗಾದ್ರೂ ಏನಾದ್ರೂ ಅಂದಿದ್ದ ನೀನು? ಅಮ್ಮು, ನಿನಗೆ ಎಷ್ಟು ಸಲ ಅಂತ ಹೇಳ್ಬೇಕು ನನ್ಗೆ ಯಾರ ಜೊತೆನೂ ಜಗಳ ಮಾಡಿದ್ದಿಲ್ಲ, ಯಾರಿಗೂ ಏನು ಅಂದಿದ್ದೂ ಇಲ್ಲ. ಅಯ್ಯೋ ಮಾಮ, ನೀ ಯಾರಿಗೂ ಏನು ಮಾಡ್ದ, ಯಾರಿಗೂ ಏನು ಅಂದ? ಯಾರು ಯಾಕೆ ಸುಮ್ಮನೆ ಬಂದು ಹೊಡಿತಾರ? ಇಲ್ಲ, ಇಲ್ಲೆಲ್ಲೋ ಮಿಸ್ ಹೊಡಾತೈತಿ ನಿಜವಾಗ್ಲು. ನೀ ಕರೆಕ್ಟಾಗಿ ಹೇಳು, ನೆನಪಿಸ್ಕೊ ಮಾಮ. ಇನ್ನು ನಿನ್ನ ವತಾವತಿಗೆ ನಾನು ನೆನಪಿಸ್ಕೋಬೇಕು. ಮೊನ್ನೆ ಏನು ಹೊಲಕ್ಕೆ ಹೋಗಿದ್ದೆ ನೈಟ್, ಅವಾಗ ಅದ್ರ ಹಿಂದನೂ ಹೋಗಿದ್ದೆ, ಅವಾಗೇನೂ ಆಗಿದ್ದಿಲ್ಲ. ಅವತ್ತು ರಾತ್ರಿ ಗೌಡ್ರ ಮಗ ಅದನಲ್ಲ ಕುಮಾರ, ಒಂದು ಹುಡುಗಿ ಜೊತೆ ಹೊಲದಾಗ ನಿಂತಿದ್ರು. ನಾನು ಬೈದು ಕಳ್ಸೀನಿ. ಗೌಡ್ರ ಮಗಗ ನೀ ಯಾಕೆ ಬೈದಿ? ಮತ್ತಿನ್ನೇನು ಮಮ್ಮ, ಅದು ನಮ್ಮೂರು ಪೂಜಾರ ಹುಡುಗಿ, ಪೂಜಾರ ಮಗಳದಲ್ಲ, ಆಕಿನ ಕರ್ಕೊಂಡು ಬಂದು ನಮ್ಮ ಹೊಲದ ಕಡೆ ನಿಂತಿದ್ದ. ಏನು ಪ್ಲ್ಯಾನಾಗಿದ್ರೋ ಗೊತ್ತಿಲ್ಲ, ಇಬ್ಬರು ಓಡೋಗೋ ಪ್ಲ್ಯಾನಾಗೆ ಇದ್ರು ಅವ್ರು. ಹೀಗಾಗಿ ನಾನು ಬೈದು ಬುದ್ಧಿ ಹೇಳಿ ಮನೆಗೆ ಕಳಿಸ್ದೆ. ಆಮೇಲೆ ಗೌಡ್ರಿಗೂ ಹೋಗಿ ಹೇಳಿ ಬಂದೆ, ನಿಮಗೆ ಹಿಂಗೆ ಮಾಡತ್ತ ನೋಡ್ರಿ, ಸ್ವಲ್ಪ ಅವ್ನ ಮೇಲೆ ಕಣ್ಣು ಇಡ್ರಿ, ನಾಳೆ ಏನರ ಆದ್ರಿ ಯಂತ್ರ ಆದ್ರೆ ಏನ್ರು ಬರಲ್ಲ ಅಪ್ಪಂದ್ರು ಬರಲ್ಲ, ಸ್ವಲ್ಪ ಈಗ ನಿಮ್ಮ ನಿಗಾ ವಹಿಸ್ರಿ ನಿಮ್ಮ ಮಗನ ಮೇಲೆ ಅಂತ ಹೇಳಿದ್ದೆ. ಇನ್ನೇನು ಪೂಜಾರ ಮನೆಗೆ ಹೇಳಕ್ಕೆ ಹೋಗಲಿಲ್ಲ. ಪಾಪ ಹೆಣ್ಣು ಹುಡುಗಿ ಸುಮ್ಮ ಯಾಕೆ ಬಿಡು, ಇವಂಗೆ ಹೇಳಿದ್ರಿ ಇವ ಗಪ್ಪಿದ್ರೆ ಹಾಕಿರ ಯಾಕೆ ಇದು ಮಾಡ್ತಾಳೆ ಅಂಥೇಳಿ ಹೇಳಿ ಬಂದಿದ್ದೆ. ಹೌದಾ? ಆ ಕುಮಾರ್ ಮನೆಯೊಳಗೆ ಹೋಗಿ ಅವ್ರ ಅಪ್ಪಗೆ ಎಲ್ಲ ಹೇಳಿದ್ರಾ ನೀವು? ಹ್ಞೂ. ಆ ಕುಮಾರ್ಗ ಸಿಟ್ಟು ಬರಲಿಲ್ಲ ನೀವು ಹಿಂಗೆಲ್ಲ ಹೋಗಿ ಅವ್ರ ಅಪ್ಪ ಹೇಳಿದ್ದಕ್ಕೆ? ಅಲ್ಲ ಅಮ್ಮ, ಸಿಟ್ಟು ಬರದೇ ಇರ್ತದೇನ, ಯಾರಿಗಾಗಲಿ ಬಂದು ಬರ್ತೈತಿ. ಅವಂಗೂ ಸಿಟ್ಟು ಬಂತು, ಆದ್ರೆ ಅವಂಗೂ ಬುದ್ಧಿ ಹೇಳಿ ಬಂದಿದ್ದೆ ನಾನು ಅವತ್ತು. ನೋಡಪ್ಪ, ನಿನ್ನ ಅಭ್ಯಾಸ ಆಯ್ತು, ನಿನ್ನ ಶಾಲೆ ಎಜುಕೇಷನ್ನ ಅದನ್ನ ನೋಡ್ಕೋ, ಉಳ್ಕಿದೆಲ್ಲ ತಲೆ ಕೆಡ್ಸ್ಕೊಕೆ ಹೋಗ್ಬೇಡ ಮುಂದೆಲ್ಲ ಇದ್ದಿದ್ದೆ. ಯಾಕೆ ನೋಡು ನಿಮ್ಮಪ್ಪ ಹೇಳ್ದಂಗೆ ಕೇಳ್ಕೊ ಅಂತೆಲ್ಲ ಹೇಳಿ ಬಂದಿದ್ದೆ. ಸ್ವಲ್ಪ ಸಿಟ್ಟು ಬಂದಿತ್ತು ಅವಂಗ. ಹೌದಾ? ಹಂಗಿದ್ರೆ ಅಣ್ಣ ಮಾನನೇ ಇಲ್ಲ, ಇದು ಆ ಹುಡುಗಂದನೇ ಕೆಲಸದ. ಅಮ್ಮು, ಏನಮ್ಮು ನೀನು ಹಂಗೆ ಮಾಡ್ತಾನ? ಸಣ್ಣ ಹುಡುಗ PUC ಕಲಿಯಾಕತ್ತ ನಿನ್ನ, ಯಾಕೆ ನಾನು ಹೊಡ್ಯಾಕೆ ಹೋಗ್ತಾನ? ಇಲ್ಲ, ಆ ಹುಡುಗಂದಿನಲ್ಲಿ ಕೆಲಸ. ಮಾಮ, ನಿನ್ನೆ ಪೊಲೀಸರು ಬಂದಾಗ ಏನು ಹೇಳಿದ್ರು? ಬ್ಯಾಟ್ ತೊಗೊಂಡು ಹೊಡ್ದಾರ ನಿನಗೆ. ಬ್ಯಾಟ್ ಆಡೋರು ಯಾರು ಮಾಮ? ದೊಡ್ಡ ದೊಡ್ಡ ಬ್ಯಾಟ್ ಆಡ್ತಾರ? ಇಲ್ಲ, ಈ 25 ವರ್ಷದ ಒಳಗಿನ ಹುಡುಗರು, ಈ PUC ಹೋಗೋ ಹುಡುಗರು ಎಲ್ಲ ಬ್ಯಾಟು ಬಾಲು ಆಡೋದಲ್ಲ. ನೋಡು ಮಾಮ, ನನಗಂತೂ 200% ಕರೆಕ್ಟಾಗಿ ಗೊತ್ತೈತಿ, ಇದು ಆ ಹುಡುಗಂದನೇ ಕೆಲಸ. ಅವರೇ ಮಾಡ್ಯಾರದನ್ನ. ನಿನ್ನ ಮೇಲೆ ನನಗೆ ಹೋಗಿ ಅವ್ರ ಅಪ್ಪಗೆಲ್ಲ ಹೇಳಿ ಬಂದಿಲ್ಲ ಅವನ ಬಗ್ಗೆ, ಅದಕ್ಕೆ ಜಿದ್ದಿಟ್ಕೊಂಡು ನೀನು ಹೊಲದಿಂದ ಬರೋ ದಾರಿ ನೋಡಿ ನೀನು ಹೊಡೆದ. ಈಗ ಗೊತ್ತಾಗ ನನಗೆ. ಮೊದಲ ಪೊಲೀಸರು ಫೋನ್ ಹಚ್ಚಿ ಮನೆಗೆ ಬರಕ್ಕೆ ಹೇಳಿ ಇದ್ದಿದ್ದೆಲ್ಲ ವಿಚಾರ ಹೇಳಬೇಕು. ಅಮ್ಮು, ನೀನು ಹುಡುಗಾಟ ಅನ್ಕೊಂಡೇನ? ಗೌಡ್ರವ್ರ ಅವ್ರ ಮಗ ಅವ, ಅಂಥ ಕೆಲಸ ಮಾಡಂಗಿಲ್ಲ ಅವ. ಅದು ಗೌಡ್ರು ಎಷ್ಟು ಒಳ್ಳೆ ಮನುಷ್ಯರ. ಪಾಪ ನಾ ಅಂಥ ವಿಚಾರ ಹೋಗಿಲ್ಲ ಅಂತ ನನಗೆ ಒಂದು ಮಾತು ಆಡಲಿಲ್ಲ. ನೀನು ಪುಣ್ಯ ಹತ್ಲಿಪ್ಪ, ನನಗೆ ಈ ವಿಚಾರ ಬಂದು ಕಿವಿ ಮುಂದೆ ಮುಟ್ಸಿಯಲ್ಲ, ನಿನಗೆ ಪುಣ್ಯ ಹತ್ತಲಿ ಅಂತಲೇ ಹೇಳಿದ್ದವ್ರು. ನೀ ಏನಮ್ಮು, ನೀ ಸುಳ್ಳು ಯಾರ ಮೇಲೋ ಅನುಮಾನ ಪಡಕ್ಕೆ ಹೋಗ್ಬೇಡಮ್ಮು, ತಪ್ಪಕ್ಕಿತ್ತದ. ಮಾಮ, ನಾ ಸುಮ್ಮನೆ ಅನುಮಾನ ಪಡಾತಿಲ್ಲ ಮಾಮ, ನನಗೆ ನಿಜವಾಗ್ಲೂ ಗೊತ್ತೈತಿ. ನೋಡಿ ಮಾಮ, ನೀ ಏನಾರು ಮಾಡ್ಕೊ, ಈ ವಿಚಾರ ನೀನು ಪೊಲೀಸರ ಮುಂದೆ ಹೇಳಬೇಕು. ಹಿಂಗಾಗಿದ್ರಿ ಇಷ್ಟಂತ ಹೇಳಬೇಕು ಮಾಮ ನೀನು. ಅಮ್ಮು, ಮಾವನ ಹೇಳಿದಷ್ಟು ಕೇಳಿ ನೀನು. ತಮ್ಮನಿಯೇ ವಾ ಅಮೂಲ್ಯ, ನೀನು ಇಲ್ಲೇ ಅದೇನವ? ಇವಂಗ ತಮ್ಮನಿಗೆ ಬಿಸಿ ಬಿಸಿ ಅನ್ನ ಸಾರು ಮಾಡಿ ಹಾಕ್ಕೊಡ್ತೀನಿ. ಅಮ್ಮ, ಅವ್ರಿಗೆ ಅನ್ನ ಕೊಡ್ಬಿಡ ಅಂತ ಹೇಳ್ಯಾರ ಡಾಕ್ಟರ್. ಹೌದಾ? ಹಂಗಾರೆ ರೊಟ್ಟಿ ಬಡ್ದೆ ನೋಡು, ರೊಟ್ಟಿ ಹಚ್ಕೊಡು. ಆಯ್ತು. ಅಲ್ಲ, ಇಬ್ರು ಏನೋ ಜೋರಾಗಿ ಮಾತಾಡ್ತಿದ್ರಲ್ಲ, ಏನು ವಿಚಾರ? ಅಮ್ಮ, ಅದು ಅಯ್ಯೋ ಅವ್ವ, ಅದೇನೂ ಇಲ್ಲ, ಈಕಿ ತಲೆ ಕೆಡ್ಸ್ಕೊಬೇಡ. ಹಂಗೆ ಏನರ ಒಂದು ಹೇಳ್ತಿರ್ತಾಳೆ. ಹೋಗಿ ಅಮ್ಮು, ನನಗೆ ಹೊಟ್ಟೆ ಸುತ್ತಿ ಹೋಗಿ ತಾಡಚ್ಕೊಂಬರು. ಸರಿ ಮಾಮ. ತಮ್ಮನಿ, ನಿಮ್ಮ ಅಕ್ಕ ಫೋನ್ ಹಚ್ಚಿರ್ಲಪ್ಪ, ಪೂಜೆ ನೋಡಾಕ ಬರತ್ತಾರಂತ. ಆಕಿ ರಾಹುಲ ಇಬ್ರು ಬರತ್ತಾರಂತ. ಬೇಜಾರು ಮಾಡ್ಕೊಳತಿದ್ಲ ಪಾಪ. ಯಾಕವ್ವ, ನಾವೇನು ಹೊರನೋರು ಆಗ್ಬಿಟ್ಟು ನಮಗೊಂದು ವಿಚಾರನೂ ಹೇಳಿಲ್ಲಲ್ಲ ನೀವು, ಇಷ್ಟೆಲ್ಲ ದೊಡ್ಡದು ಆಗೈತೆ ಪಾಪ ಅಂತ ಹೇಳಿ ಪಾಪ ವಿಚಾರ ಮಾಡ್ಕೊಳತಿದ್ಲಪ್ಪ. ಬರ್ತಾಳಂತ ಇವತ್ತು. ಅಯ್ಯೋ ಅವ್ವ, ಯಾಕೆ ಹೇಳಕ್ಕೆ ಹೋದಿವ? ಸುಮ್ಮನೆ ಅವರೆಲ್ಲ ಹೆದರ್ತಾರವ. ಅದೇನು ಮುಚ್ಚಿಟ್ಕೊಳಕತ್ತಿದ್ಲ? ನೀನು ಊಟ ಮಾಡಿ ಒಂದಿಟ್ಟು ಮಕ್ಕೊಂಡು ರೆಸ್ಟ್ ಮಾಡಿ, ಅವ್ರು ಬಂದು ನನ್ನ ಮತ್ತೆ ಮಾತಾಡ್ದೈತೆ ಅದಕ್ಕೆ. ಸರಿ ಅವ್ವ, ನಾವು ಕೆಲ್ಸಕ್ಕೆ ಹೋಗಿ ಬರ್ತೀವವ್ವ. ಹ್ಞೂನಪ್ಪ, ಹೋಗಿ ಬರ್ರಿ. ಅದು ಅವ್ವ, ಜ್ಯೋತಿನೂ ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ. ಪಾಪ ಆಕಿಯು ಕೆಲಸ ಮಾಡತ್ತಾಳಲ್ಲ, ಈಕಿ ಜಾಬ್ ಮಾಡಕತ್ತಾಳಲ್ಲ, ಹಿಂಗಾಗಿ ಆಕಿನೂ ಆತ ನನ್ನ ಜೊತೆನೇ ಕರ್ಕೊಂಡು ಹೋಗ್ತೀನಿ. ಹ್ಞೂನಪ್ಪ, ಆಯ್ತು. ಅಲ್ಲ, ಅಕ್ಕಿ ಬಾಯಿ ಏನು ಸೇರಿದ್ರು ನನ್ನ? ಯಾಕವ ಹಿಂಗೆ ಕೇಳ್ತೀನಿ? ಅಲ್ಲ ರಾಕೇಶ, ನಾವೇನು ಕೆಲ್ಸಕ್ಕೆ ಹೋಗಕ್ಕೆ ಬ್ಯಾಡಂದೇವೋ ನಿನ್ನ ಹೆಂಡತಿಗೆ? ನಿಮ್ಮ ಮನೆ ಬಿಟ್ಟು ಹೊರಗೆ ಹೋಗ್ಬೇಡ, ಹಂಗೆ ಮಾಡ್ಬೇಡ, ಹಿಂಗೆ ಮಾಡ್ಬೇಡ, ಏನರ ರೆಸ್ಟ್ರಿಕ್ಷನ್ ಹಾಕಿವೋ? ಅಯ್ಯೋ, ಮನ್ಯಾನ ಮಂದಿಗೆ ಹೇಳೋಕೆ ಏನಾಗಿತ್ತು ನಿನ್ನ ಹೆಂಡತಿಗೆ? ಅಲ್ಲಿ ಊರನ್ನ ಮಂದಿ ಬಂದು ನನಗೆ ಕೇಳ್ತಾರೆ, ಏನು ಸಸಿ ನೌಕರಿ ಮಾಡಕ್ಕೆ ಹೊಂಟಾಳೋ, ಏನು ಹಂಗೆ ಹೊಂಟಾಳೋ ಹಿಂಗೆ ಹೊಂಟಾಳೋ ಅಂತ. ಏನು ಹೇಳ್ಬೇಕು ನಾ ಮಂದಿಗೆ? ಅಲ್ರಿ ಅತ್ಯಾರ, ದಿನ ಏನು ಖಾಲಿ ಹೋಗಾಕೈತಿ ದಾಡಕ್ಕೆ?
ಖಾಲಿ ಹೋಗಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಮನ್ಯಾಗ ಎಲ್ಲಿ ಹೊಂಟ್ರಿ ಎದಕ್ಕೆ ಹೊಂಟ್ರಿ ಹೇಳಿ ಹೋಗ್ಬೇಕು. ನಾವೇ ನಿಮಗೆ ಬ್ಯಾಡ ಅನ್ನೋಂಗಿಲ್ಲ ಹೋಗಾಕ. ಏನು ಮಕ್ಕಳಿಗೆ ಆತು ತಗೋರಿ, ಕೆಲ್ಸಕ್ಕೆ ಹೊಂಟ್ರಿ ಬೆಳಗ್ಗೆ ಯಾಕ ಡಬ್ಬಿ ಇಟ್ಕೊಂಡ್ರಿ ಇಬ್ರು? ನಾ ಕಟ್ಕೊಂಡೇನವ, ಈಕಿಗೆ ಅಲ್ಲೇ ಊಟ ಇರ್ತದಂತ. ಓಹೋ, ಎಂತಲ್ಲೇ ಕೆಲಸ ಮಾಡೋದು ನಿನ್ ಹೆಂಡತಿ? ಅದು ಆಫೀಸ್ನಾಗ ಬಾ. ಬ್ಯಾಂಕ್ ಆಫೀಸ್ ಆಕೆ ಒಂದು ಹೇಳ್ತಾಳ, ನೀ ಒಂದು ಹೇಳ್ತೀಯಲ್ಲ. ಅದ್ರಿ ಅತ್ತೀರ ಬ್ಯಾಂಕ್ ಅವರು ಬ್ಯಾಂಕ್ ಒಂಥರ ಆಫೀಸ್ ಅಲ್ಲ, ಆಫೀಸ್ ವರ್ಕ್ ಅಲ್ಲ ನನ್ನ ಬ್ಯಾಂಕ್ ಒಳಗೆ, ಅದಕ್ಕೆ ಹಂಗೆ ಹೇಳಕತ್ತಾರ ರೀ. ಕರೆಕ್ಟಾಗಿ ಹೇಳ್ರಿ ಅತ್ತಿಯರಿಗೆ. ಹ್ಞೂ ಅವ ಬ್ಯಾಂಕ್. ಆಯ್ತು ತಗೋರಿ, ಹೋಗ್ರಿ. ನೋಡ್ರಿ ಇಲ್ಲೇ ನಿಂತ ನಿಮ್ಮ ಇನ್ನೂ 100 ಪ್ರಶ್ನೆ ಕೇಳ್ತಾಳ ನೋಡ್ರಿ. ಸರೋಜಿನಿ, ನಾವೊಂದಿಟ್ಟ ಗಿರಿಜಾ ಮನೆಗೆ ಹೋಗಿ ಬರ್ತೇವ. ನೋಡ್ರಿ ಅತ್ತೀರ ಅಲ್ಲವಾ, ನಿಮ್ಮ ಪಾಲಿಗೆ ನಾವೇನು ಅದೇವೋ ಸತ್ಯವೋ ಅನ್ಕೊಂಡಿರ ನೀವು? ಹಾ, ಎಷ್ಟಾಗಲಿ ನನ್ನ ಮಗಳ ಗಂಡವ ಹಿಂಗಾಗೈತಂತೆ ಒಂದು ಮಾತಾರ ಹೇಳೋದು ಬೇಡವಾ ನೀವು? ಯವ್ವ ಪೂಜವ, ನೀ ಹಂಗೆಲ್ಲ ತಪ್ಪು ತಿಳ್ಕೊಬೇಡವಾ. ನಮಗೆ ಏನಾಗೈತಿ ಅನ್ನೋದು ಗೊತ್ತಿರಕ್ಕಿಲ್ಲ. ನಮಗೆ ನನ್ನ ತಲೆಯಂತರೂ ಯವ್ವ ಹೇಳ್ತೀನಿ, ಕಣ್ಣಿಗೆ ಕತ್ಲು ಒಂದು ಚಕ್ರ ಬಂದಂಗೆ ಆಗ್ಬಿಡ್ತೈದನ್ನೆಲ್ಲ ಕೇಳಂತೆ. ಹಿಂಗಾಗಿ ಪೂರ್ಣ ಹಚ್ಚದ ಬರ್ತೇವ. ಯಾರಿಗೂ ಪೂರ್ಣ ಹಚ್ಚಿಲ್ಲ ಬೇಡ ಪೂಜವ, ನೀ ಹಂಗೇನು ತಿಳ್ಕೊಕ್ಕೆ ಹೋಗ್ಬೇಡ. ಅಮ್ಮ, ಮಾಮ ಹೆಂಗದನೀಗ? ಎಲ್ಲದಾನೆ? ಓ, ಮ್ಯಾಲಿನ ಕೊಂಡಿದ್ದಕ್ಕದನ್ನ? ಇಲ್ಲಪ್ಪ, ಅದು ಡಾಕ್ಟ್ರ್ ಹಿಂಗೆ ಹತ್ತೋದು ಮೆಟ್ಲು ಹತ್ತೋದು ಇಳಿಸೋದು ಮಾಡ್ಬೇಡಂದಾರ. ಹಿಂಗಾಗಿ ಇಲ್ಲೇ ತೆಳಗಿನ ಕೊನೆ ಐತಲ್ಲ ಅಲ್ಲೇ ಮಲಗಿಸೇವೆ. ಮೊದಲು ನೋಡ್ಬೇಕಿವ ನನ್ನ ತಮ್ಮನಿ. ನೋಡುವಂತಿ ಈಗ ಊಟ ಮಾಡಿ ನೀ ಬರ್ತೀರಂತ ಹೇಳಿದ್ನಿ ಅವಂಗ. ಈಗ ಊಟ ಮಾಡಿ ಅಂತ ಕ್ಯಾಟಾಗ್ಯಾರ ಗುಳಿಗೆ ತೊಗೊಂಡು. ಆ ಗುಳಿಗೆಗೆ ಭಾಳ ನಿದ್ದೆ ಬರ್ತಾವಂತ ಅವಂಗ. ಇನ್ನೊಂದು ತಾಸು ಮಲ್ಕೋಲಿ. ನೀವು ಈಗ ಬಂದಿರಿ ಕೈಕಾಲು ಮಕ್ಕ ತಕ್ಕೊಂಡು ಊಟ ಗೀಟ ಮಾಡಿರಿ, ಆಮೇಲೆ ಆರಾಮ್ಸೆ ನೋಡುವಂತಿ. ಈಗ ಆರಾಮಾಗಿದ್ದಾನ್ಲೇ, ಯಾಕೆ ತಲೆ ಕೆಡಿಸ್ಕೊಳಕತ್ತಿ ಪೂಜಾ ನೀನು? ಹೌದು ಬಾ ಪೂಜವಾ, ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿದ್ದಾನ. ಅಲ್ಲ ದೊಡ್ಡಪ್ಪ, ಹಾಂ ಹಿಂಗೆ ಇವರು ಮನೆಯವ್ರಿಗೆ ವಿಚಾರ ಮುಚ್ಚಿಟ್ರಿ ಹೆಂಗೆ ಹೇಳಿ? ನನಗೆ 1 ತಲೆ ಅಂದ್ರೆ 10 ತಲೆ ಹಾಕತೈತಿ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗತ್ತವ. ಏನು ಕಾಡಾಟ ಹತ್ತಿ ಬಿಟ್ಟಿದ್ದೀವ. ಏನಿಲ್ಲ, ಯಾವ ಉತ್ಸುಳಿ ಮಗ ಬೇಕಂತ ಮಾಡ್ಯಾನ. ಏನು ಮಾಡೋಕ್ಕಾಗಿಲ್ಲ, ಆರಾಮಕ್ಕ. ಡಾಕ್ಟ್ರ್ 1 ತಿಂಗಳೇನೋ ಬೆಡ್ ರೆಸ್ಟ್ ಇಲ್ಲ ನಮ್ಗೆ. 1 ತಿಂಗಳಂದ್ರೆ ಎಲ್ಲ ಅಡ್ಯಾಡೋಂಗೆ ಆಗ್ತಾನೆ. ಎಲ್ಲ ಪಾಪ ಮೇಲೆ ಜವಾಬ್ದಾರಿ ಬಿದ್ದುಬಿಟ್ಟೈತಿ. ಡೈಲಿ ನೋಡ್ಕೊತಾಳ, ಎಲ್ಲ ಮಾಡ್ಬೇಕಲ್ಲ ಪಾಪ ಹುಡುಗಿ. ಅಪ್ಪು ಎಲ್ಲಿದ್ದಾಳವ? ಬಂದಾಗಿಂದ ಕಂಡೇ ಇಲ್ಲ. ಓ ಮಮ್ಮಿ, ಈಗ ಬಂದ್ರೆ? ಹ್ಞೂಲ್ವಾ ಮಕ್ಕಳ, ಈಗ ಬಂದ್ವಿ. ಹೆಂಗಿದಾನ ತಮ್ಮನಿ? ಆರಾಮದಾನ? ಹ್ಞೂಲ್ವಾ, ಈಗ ಆರಾಮದಾರ. ನೀ ಯಾಕಷ್ಟ ಟೆನ್ಷನ್ ಆಗಿ? ಇಲ್ವಾ? ಇಲ್ಲ, ಬೇಜಾರಾತ, ಅದಕ್ಕೆ ಮನಸ್ಸಿಗೆ ಬೇಸರ ಆಯ್ತು. ಅವ ಈ ಚಿಲ್ಲ ಒಳಗೆ ಒಯ್ವ, ಇದ್ರ ಮೆತ್ತನ್ ಬ್ರೆಡ್ಡು ಟೋಸ್ಟು ಅದಾವ ನೋಡು. ತಮ್ಮನಿ ಸಾಮಾನು ತೊಗೊಂಬಂದಿನಿ. ಹಂಗೆ ಸೇಬು ಹಣ್ಣು, ದಾಳಂಬ್ರಿ ಹಣ್ಣು ಅದಾವ ನೋಡ್ರಿ. ಅವ್ನಿಗೆ ಹೆಚ್ಕೊಡ್ತಿರೋ, ಜ್ಯೂಸ್ ಮಾಡ್ಕೊಡ್ತಿರೋ, ಏನು ಮಾಡ್ಕೊಡ್ತಿರೋ ತಗೋರಿ. ಅವ ಅದನ್ನೆಲ್ಲ ಯಾಕವ ತರಕ್ಕೆ ಹೋದ ಈಗ? ಕುಂಡ್ರಲೆ ಅಮ್ಮಿ, ನೀ ಒಬ್ಬಕ್ಕೆ ಅಲ್ಲ, ಬರಗೇಲಿ ಬರ್ತಾರಲ್ಲ ನಮ್ಮ ತಮ್ಮನ ನೋಡಾಕ. ತಗೋ ಒಳಗೆ ಒಯ್. ಸರಿ ಅಮ್ಮ, ಹೋಗುವ. ಒಂದು ತಾಟ ಚಗೋ ಊಟ ಮಾಡ. ಆಯ್ತು ತಗೋರಿ. ಗಿರ್ಜಕ್ಕರ, ನೀವು ಊಟ ಗಿಟ ಮಾಡ್ರಿ, ನಾನು ಒಟ್ಟ ಮನೆ ಕಡೆ ಹೋಗ್ಬರ್ತೀನಿ. ಅಯ್ಯೋ ಗೌಡ್ರ, ನೀವು ಊಟ ಏನು ಮಾಡುವಂತ್ರಿ? ಕುಂಡ್ರಿ ಯಾಕೆ? ನಾ ಊಟ ಮಾಡಕತ್ತ ಕಸ್ಕೋತೀರಿನ? ಕುಂಡ್ರಿ. ಇಲ್ಲಪ್ಪ ಮಲ್ಲೇಸಿ, ನಂದು ಊಟ ಎಲ್ಲ ಆಗೈತಿ. ಊಟ ಮಾಡಿನ ಈ ಕಡೆ ತಮ್ಮನಿ ನಟ್ಟ ಮಾತಾಡ್ಸ್ಕೊಂಡು ಹೋಗೋಣಂತ ಅತ್ತ ಬಂದಿದ್ರಿ. ನೀವೆಲ್ಲರೂ ಕೂಡ ಊಟ ಮಾಡ್ರಿ. ನಾ ಮತ್ತೆ ಬರ್ತೀನಿ. ಹಾಗ್ರಿ ಗೌಡ್ರ, ಕುಂಡ್ರಿಲ್ಲೇ ಊಟ ಮಾಡಿ ಹೋಗಂತ್ರಿ. ಏನು ಅಂತತ್? ಬ್ಯಾಡ್ರಿ ಗಿರ್ಜಕ್ಕರ, ನಾ ಏನು ಊಟ ಬಿಡಂಗೆ ನಾ ಹಚ್ಕೋತೇನೇನ್ರಿ ಗಿರ್ಜಕ್ಕರ. ಬೇಕಂದ್ರೆ ಪ್ಲೇಟ್ನ ಹಾಕಿಸ್ಕೊಂಡು ತಿಂತೇನೆ ನಾನು. ನೀವು ಅಂತ ತಲೆ ಕೆಡಿಸ್ಕೊಬೇಡ್ರಿ. ಪೂಜಾ, ನೀನು ತಲೆ ಕೆಡಿಸ್ಕೊಬೇಡ. ಊಟ ಮಾಡ್ರಿ ನೀವು ಆರಾಮ. ಬರ್ತೇನೆ ಸಂಜೆ ಕಡೆ ಒಂದು 4 ಗಂಟೆಗೆ. ಅದು ಹೋಗಿ ಅಣ್ಣ, ನೀನು ಹೋಗು, ಬಾ ತಾಟಿಸ್ತೀನಿ.